ಭಾಷಣದ ನಡುವೆ ಸವದಿಯವರ ಹೆಸರು ಹೇಳದೆ ಕಾಂಗ್ರೆಸ್ನ ಮನಸ್ಥಿತಿಯ ವಿರುದ್ಧ ಚಾಟಿ ಬೀಸಿದ್ದಾರೆ ಮೋದಿ. ಭಾರತ್ ಮಾತಾ ಕಿ ಜೈ ಅಂತ ಘೋಷಣೆ ಕೂಗೋದಕ್ಕೆ ಅನುಮತಿಯನ್ನ ಪಡೆದ ವಿಚಾರವನ್ನ ನರೇಂದ್ರ ಮೋದಿ ಪ್ರಸ್ತಾಪ ಮಾಡಿದ್ರು. ಆ ಮೂಲಕ ಲಕ್ಷ್ಮಣ್ ಸವದಿಯವರ ಹೆಸರನ್ನ ಹೇಳದೆ ಕಾಂಗ್ರೆಸ್ಗೆ ಕೌಂಟರ್ ಕೊಟ್ಟಿದ್ದಾರೆ. ದಯವಿಟ್ಟು ಖರ್ಗೆ ಸಾಹೇಬರು ಅಪಾರ್ಥ ಮಾಡ್ಕೋಬಾರ್ದು. ಒಂದು ಮಾತನ್ನ ಹೇಳಿಕ್ಕೆ ನಾನು ಬಯಸ್ತೀನಿ. ನೀವೆಲ್ಲರೂ ನಾನು ಹೇಳಿದಾಗೆ ಒಂದು ಮಾತನ್ನು ಹೇಳಿ, ನಾನು ಭಲೋ ಭಾರತ್ ಮಾತಾಕಿ ಅಂತೀನಿ. ನೀವೆಲ್ಲರೂ ಕೂಡ ಗಟ್ಟಿ ಮುಷ್ಟಿಯನ್ನು ಮಾಡಿ ನೀವು ಜೈಕಾರ ಹಾಕಬೇಕು. ಅವರಿಗೆ ಗೊತ್ತಾಗಬೇಕು, ಕಾಂಗ್ರೆಸ್ನವರು ನಮಗಿಂತಲೂ ಹೆಚ್ಚು ದೇಶಭಕ್ತರಿದ್ದಾರೆ ಅಂತಕ್ಕಂಥದ್ದು ಅವರಿಗೆ ಸಂದೇಶ ಕಳಿಸ್ಬೇಕು. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಇದು ಇಲ್ಲಿ ಅಷ್ಟೇ ಅಲ್ಲ, ಇದು ಹೋಗಿ ಬೆಂಗಳೂರು दिल्ली मुठಬೇಕು. कांग्रेस की चुनावी रैली में एक व्यक्ति ने भारत माता की जय के नारे लगवाए. इसके लिए उसे मंच पर बैठे नेताओं से परमिशन लेनी पड़ी. क्या भारत माता की जय बोलने के लिए परमिशन लेनी पड़े? क्या ऐसी कांग्रेस को देश माफ करेगा? ऐसी कांग्रेस को कर्नाटक माफ करेगा? ऐसी कांग्रेस को मैसूरी माफ करेगा? ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಕಟ್ ಹಾಕೋಕೆ ಎನ್ಡಿಎ ಮಾಸ್ಟರ್ ಪ್ಲಾನ್ ಮಾಡಿತು. ಮೈಸೂರಿನಲ್ಲಿ ನಡೆದ ಇವತ್ತಿನ ಮೋದಿ ಸಮಾವೇಶ ಅದನ್ನ ಸಾಕ್ಷೀಕರಿಸಿತು ಕೂಡ. ಬೃಹತ್ ವೇದಿಕೆಯಲ್ಲಿ ಒಂದೇ ಕಡೆ ಪ್ರಧಾನಿ ಮೋದಿ, ಅವರ ಪಕ್ಕದಲ್ಲೇ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಕುಳಿತುಕೊಂಡಿದ್ರು. ಆ ಮೂಲಕ ಒಗ್ಗಟ್ಟಿನ ಸಂದೇಶವನ್ನ ಕೂಡ ರವಾನಿಸಿದ್ರು. ತಲೆಯಲ್ಲಿ ಬುದ್ಧಿ ಇಲ್ಲದೆ ಮೈತ್ರಿಗೆ ಒಪ್ಪಿಲ್ಲ, ನನ್ನ ಒಪ್ಪಿಗೆಯೊಂದಿಗೆ ಮೈತ್ರಿ ಆಗಿದೆ, ರಾಜ್ಯದ ಲೂಟಿ ತಪ್ಪಿಸೋಕೆ ಮೈತ್ರಿ ಮಾಡಿಕೊಳ್ಳಲಾಗಿದೆ ಅನ್ನೋ ಮೂಲಕ ಡಿ ಕೆ ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯ ಅವರ ಹೆಸರನ್ನ ಹೇಳದೆ ಗೌಡರು ತಮ್ಮ ಮಾತಿನ ಮೂಲಕವೇ ಗುದ್ದನ್ನ ಕೊಟ್ಟಿದ್ದಾರೆ. ರಾಜ್ಯದ ಇಬ್ಬರು ಪ್ರಮುಖ ಕಾಂಗ್ರೆಸ್ ನಾಯಕರು ಸಿದ್ದರಾಮಯ್ಯ ಹಾಗೆ ಡಿ ಕೆ ಶಿವಕುಮಾರ್ ಅವರಿಗೆ. ಇನ್ನು ದೋಸ್ತಿ ಪಾಳೆಯ ಅಬ್ಬರದ ಭಾಷಣದ ಮೂಲಕ ಯಾವ ರೀತಿಯಾಗಿ ಕಾಂಗ್ರೆಸ್ನ ಓಟವನ್ನ ಕಟ್ಟಾಕೋ ಪ್ರಯತ್ನ ಮಾಡ್ತು, ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಅಂಶಗಳನ್ನು ಗಮನಿಸ್ತಾ ಹೋಗೋಣ. ಪ್ರಮುಖವಾಗಿ ಸಿದ್ದರಾಮಯ್ಯ ಅವರ ಗರ್ವಭಂಗಕ್ಕೆ ದೋಸ್ತಿ ಪಾಳೆಯ ಶಪಥ ಮಾಡಿದಂತೆ ಇವತ್ತಿನ ಸಮಾವೇಶ ಭಾಸವಾಗ್ತಾ ಇತ್ತು. ಕಾಂಗ್ರೆಸ್ನ ಓಟ, ಅದರಲ್ಲೂ ಗ್ಯಾರಂಟಿ ಓಟವನ್ನು ಕಟ್ಟಾಕೋಕೆ ದೇವೇಗೌಡರು ಮಾತಿನ ಅಸ್ತ್ರವನ್ನ ಪ್ರಯೋಗ ಮಾಡಿದ್ರು. ಇಬ್ಬರು ಚುನಾವಣಾ ಚಾಣಾಕ್ಷರು ಅಂತ ಹೇಳುವ ಮೂಲಕ ಸಿದ್ದರಾಮಯ್ಯ ಹಾಗೆ ಡಿ ಕೆ ಶಿವಕುಮಾರ್ ಅವರ ಹೆಸರನ್ನ ಹೇಳದೆ ಇಬ್ಬರಿಗೂ ಕೂಡ ಮಾತಿನ ಮೂಲಕ ಕೌಂಟರ್ ಕೊಟ್ಟರು. ಕಾಂಗ್ರೆಸ್ ಸೋಲಿಸೋಕೆ ದೋಸ್ತಿಗಳು ಆ ಮೂಲಕ ರಣತಂತ್ರವನ್ನ ಇವತ್ತು ಮೈಸೂರಿನ ಸಮಾವೇಶದ ಮೂಲಕ ಹೆಣೆದಿದೆ. ಕೇವಲ ಮೈಸೂರು, ಕೊಡಗು ಲೋಕಸಭಾ ಕ್ಷೇತ್ರ ಮಾತ್ರವಲ್ಲ, ಹಳೆ ಮೈಸೂರು ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ, ಪ್ರದೇಶ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ 4 ಪ್ರಮುಖ ಲೋಕಸಭಾ ಕ್ಷೇತ್ರಗಳನ್ನು ಕಬ್ಜಾ ಮಾಡಲಿಕ್ಕೆ ಮೈತ್ರಿ ಪಡೆ ಪ್ಲಾನ್ ಅನ್ನು ಮಾಡಿಕೊಂಡಿದೆ. ಮೈಸೂರು, ಮಂಡ್ಯ, ಚಾಮರಾಜನಗರ ಹಾಗೆ ಹಾಸನ ಈ 4 ಲೋಕಸಭಾ ಕ್ಷೇತ್ರಗಳಲ್ಲಿ ಮೈತ್ರಿ ಅಭ್ಯರ್ಥಿಗಳ ಗೆಲುವಿಗೆ ಈ ವೇದಿಕೆ ಮುನ್ನುಡಿಯನ್ನ ಬರೆದಂತಿತ್ತು. 4 ಲೋಕ ಅಖಾಡಗಳ ಮೇಲೆ ಮೈತ್ರಿ ದೃಷ್ಟಿ ನೆಟ್ಟಿದೆ. ಅಬ್ಬರದ ಪ್ರಚಾರ ಹಾಗೆ ಅಬ್ಬರದ ಭಾಷಣ ಇದೆಲ್ಲದರ ನಡುವೆ ಕೂಡ ಬಿಜೆಪಿಯಲ್ಲಿ ಅಬ್ಬರದ ಸಮಾವೇಶ ಏನೋ ಆಗೋಯ್ತು. ಆದರೆ ಬಿಜೆಪಿ ಪಾಳ್ಯದ ಒಳಗೆ ಎಲ್ಲವೂ ಸರಿ ಇಲ್ಲ ಅನ್ನೋದು ಮತ್ತೆ ಸಾಬೀತಾಗ್ತಾ ಇದೆ. ಬಿಜೆಪಿಯಲ್ಲಿ ಇದ್ಕೊಂಡೇ ಬಿಜೆಪಿ ವಿರುದ್ಧ ಶ್ರೀನಿವಾಸ್ ಪ್ರಸಾದ್ ತಮ್ಮ ಮುನಿಸನ್ನ ಮುಂದುವರಿಸುತ್ತಿದ್ದಾರೆ. ಅದನ್ನ ಎನ್ಕ್ಯಾಶ್ ಮಾಡಿಕೊಳ್ಳೋದಕ್ಕೆ ಕಾಂಗ್ರೆಸ್ ಕೂಡ ಮುಂದಾಗ್ತಾ ಇದೆ. ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಮೊನ್ನೆಯಷ್ಟೇ ಶ್ರೀನಿವಾಸ್ ಪ್ರಸಾದ್ ಅವರ ನಿವಾಸಕ್ಕೆ ಭೇಟಿ ಕೊಟ್ಟಿದ್ರು, ಮಾತುಕತೆ ನಡೆಸಿದ್ರು, ಹಳೆ ಗೆಳೆಯನ ಜೊತೆ ಉಭಯ ಕುಶಲೋಪರಿಯನ್ನ ಕೂಡ ವಿಚಾರಿಸಿದ್ರು. ರಾಜಕೀಯ ಏನೇ ಇದ್ರೂ ಕೂಡ ಸ್ನೇಹ ಎಲ್ಲಕ್ಕಿಂತ ದೊಡ್ಡದು ಅನ್ನೋ ಸಂದೇಶವನ್ನ ಕೊಟ್ಟಿದ್ರು. ನಡುವೆ ಶ್ರೀನಿವಾಸ್ ಪ್ರಸಾದ್ ಅವರ ಅಳಿಯ ಕಾಂಗ್ರೆಸ್ ಸೇರ್ಪಡೆಗೊಂಡಿದ್ದ ಪ್ರತ್ಯೇಕ ಬೆಳವಣಿಗೆ ಬೇರೆ ನಡೆದು ಹೋಯಿತು. ಇದೆಲ್ಲದರ ಜೊತೆಗೆ ರಾಜಕೀಯ ಲೆಕ್ಕಾಚಾರ ಕೂಡ ಸಿದ್ದರಾಮಯ್ಯ ಅವರ ಭೇಟಿ ಹಿಂದೆ ಇದ್ದಂತೆ ಕಾಣ್ತಾ ಇತ್ತು. ಈಗ ಅದೇ ಶ್ರೀನಿವಾಸ್ ಪ್ರಸಾದ್ ಅವರ ಮುನಿಸನ್ನ ತಣಿಸೋಕೆ ಇವತ್ತು ಯಡಿಯೂರಪ್ಪನವರು ಎಂಟ್ರಿ ಕೊಟ್ಟರು. ಮೈಸೂರಿನ ಜಯಲಕ್ಷ್ಮೀಪುರಂ ನಿವಾಸಕ್ಕೆ ಭೇಟಿ ಕೊಟ್ಟರು, ಮಾತನಾಡಿದ್ರು, ಮೋದಿ ಅವರ ಸಮಾವೇಶಕ್ಕೆ ಬನ್ನಿ ಅಂತ ಹೇಳಿ ಆಹ್ವಾನವನ್ನ ಕೂಡ ನೀಡಿದ್ರು. ಆದರೆ ಕಾಲ್ನೋವು ಅನ್ನೋ ಸಮಸ್ಯೆಯನ್ನ ಹೇಳಿ ಶ್ರೀನಿವಾಸ್ ಪ್ರಸಾದ್ ಅವರು ಸಮಾವೇಶದಿಂದ ದೂರಾನೇ ಉಳಿದ್ರು.
ಯಡಿಯೂರಪ್ಪನವರು ಬಹಳ ಕಾನ್ಫಿಡೆಂಟ್ ಆಗಿ ಹೇಳ್ತಿದ್ರು ಶ್ರೀನಿವಾಸ್ ಪ್ರಸಾದ್ ಅವರ ಭೇಟಿ ನಂತರದಲ್ಲಿ. ಇಲ್ಲ ಅವ್ರು ಹೇಳಿದ್ರು ಅನಾರೋಗ್ಯ ಅಂತ ಹೇಳಿ, ಆದರೂ ಕೂಡ ನಾನು ಹೇಳಿದ್ದೀನಿ ನೀವು ಬಂದು ಭಾಷಣ ಮಾಡಿದ್ರು ಪರವಾಗಿಲ್ಲ, ಬಂದು ಒಂದು 5 ನಿಮಿಷ ಇದ್ದು ಹೋಗಿ ಮೋದಿ ಕಾರ್ಯಕ್ರಮದಲ್ಲಿ ಅಂತ ಹೇಳಿ. ಅವ್ರು ಬರ್ತಾರೆ ಅನ್ನೋ ವಿಶ್ವಾಸ ಇದೆ ಅಂತ ಹೇಳಿ ಯಡಿಯೂರಪ್ಪನವ್ರು ಹೇಳಿದ್ರು. ಆದರೆ ಯಡಿಯೂರಪ್ಪನವರ ವಿಶ್ವಾಸ ಹುಸಿಯಾಗಿದೆ. ಶ್ರೀನಿವಾಸ್ ಪ್ರಸಾದ್ ಅವರು ಇವತ್ತಿನ ಮೈಸೂರಿನ ಸಮಾವೇಶದಿಂದ ದೂರವೇ ಉಳಿದಿದ್ದಾರೆ. ರಾಜಕೀಯದಿಂದ, ಅದರಲ್ಲೂ ಆಕ್ಟಿವ್ ಚುನಾವಣಾ ರಾಜಕೀಯದಿಂದ ಅಂತರವನ್ನು ಕಾಯ್ದುಕೊಂಡಿದ್ದಾರೆ ಶ್ರೀನಿವಾಸ್ ಪ್ರಸಾದ್ ಅವರು. ಈಗಾಗಲೇ ಹಾಲಿ ಸಂಸದರು ಕೂಡ ಇದ್ರೂ ಕೂಡ ಮತ್ತೊಂದು ಅವಧಿಗೆ ಟಿಕೆಟ್ ಬೇಡ ಅಂತ ಹೇಳಿ ನಿವೃತ್ತಿಯನ್ನು ಕೂಡ ಘೋಷಣೆ ಮಾಡಿದ್ದಾರೆ ಶ್ರೀನಿವಾಸ್ ಪ್ರಸಾದ್ ಅವರು. ಮೈಸೂರು, ಚಾಮರಾಜನಗರದಲ್ಲಿ ಅವರ ಪ್ರಾಬಲ್ಯ ಈಗಲೂ ಕೂಡ ಇದ್ದೇ ಇದೆ ಒಂದು ಹಂತಕ್ಕೆ. ಇದನ್ನ ಮನಗಂಡೇನೆ ಕಾಂಗ್ರೆಸ್ ಹಾಗೆ ಬಿಜೆಪಿ ನಾಯಕರು ಶ್ರೀನಿವಾಸ್ ಪ್ರಸಾದ್ ಅವರ ವಿಶ್ವಾಸವನ್ನು ಗಳಿಸಿಕೊಳ್ಳುವ ಪ್ರಯತ್ನವನ್ನು ಸತತವಾಗಿ ಮಾಡ್ತಿದ್ದಾರೆ. ಜೂನ್ 2016ರಲ್ಲಿ ಸಿದ್ದರಾಮಯ್ಯ ಸಂಪುಟ ಪುನರ್ರಚನೆ ಸಂದರ್ಭದಲ್ಲಿ ಶ್ರೀನಿವಾಸ್ ಪ್ರಸಾದ್ ಅವರನ್ನ ಕೈ ಬಿಡಲಾಗಿತ್ತು. ಇದೇ ವಿಚಾರಕ್ಕೆ ಮುನಿಸ್ಕೊಂಡು ಕಾಂಗ್ರೆಸ್ನಿಂದ ಹೊರನಡೆದು ಕಮಲ ಪಾಳೆಯದ ಜೊತೆಯಲ್ಲಿ ಕೈ ಜೋಡಿಸಿದ್ರು ಶ್ರೀನಿವಾಸ್ ಪ್ರಸಾದ್. ಹೊಸ ಗೆಳೆತನ ವಿತ್ ಹಳೆ ಗೆಳೆಯ ಅನ್ನೋ ರೀತಿಯಲ್ಲಿ ಯಾವ ರೀತಿ ಇದನ್ನ ಸರಿದೂಗಿಸ್ಕೊಂಡು ಹೋಗೋ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ ಅದನ್ನು ಕೂಡ ಗಮನಿಸ್ತಾ ಹೋಗೋಣ. ಬಿಜೆಪಿ ಜೊತೆ ಅಂತರವನ್ನ ಕಾಯ್ದುಕೊಂಡಿರೋದು ಶ್ರೀನಿವಾಸ್ ಪ್ರಸಾದ್ ಅವರು ಕಾಂಗ್ರೆಸ್ ಪಾಲಿಗೆ ಒಂದಷ್ಟು ಪಾಸಿಟಿವ್ ಆಗೋ ಸಾಧ್ಯತೆಗಳಿದೆಯಾ ಅನ್ನೋ ಲೆಕ್ಕಾಚಾರ ಕೈಪಾಳ್ಯದಲ್ಲಿ ನಡೀತಾ ಇದೆ. ಗೆಳೆಯನ ಮನೆಗೆ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಭೇಟಿ ಕೊಟ್ಬಿಟ್ರು, ಅವರನ್ನ ಮನವೊಲಿಸೋ ಪ್ರಯತ್ನವನ್ನ ಮಾಡಿದ್ರು. ಆ ಮೂಲಕ ಶ್ರೀನಿವಾಸ್ ಪ್ರಸಾದ್ ಹಾಗೆ ಅವರ ಬೆಂಬಲಿಗರ ಬೆಂಬಲವನ್ನ ಪಡೆಯೋಕೆ ಚುನಾವಣೆ ಹೊತ್ತಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪ್ಲಾನ್ ಮಾಡಿದ್ರು. ಕುಶಲೋಪರಿ ಮಾತಿನ ಜೊತೆಗೆ ರಾಜಕೀಯ ಲೆಕ್ಕಾಚಾರಗಳು ಕೂಡ ಆ ದಿನ ನಡೆದಿದ್ದು ವಿಶೇಷ. ಇದು ಸಿದ್ದರಾಮಯ್ಯ ಅವರ ಪ್ರಯತ್ನ ಆದರೆ ಮತ್ತೊಂದು ಕಡೆಯಿಂದ ಬಿಜೆಪಿಯಿಂದಲೂ ಕೂಡ ಶ್ರೀನಿವಾಸ್ ಪ್ರಸಾದ್ ಅವರ ವಿಶ್ವಾಸವನ್ನು ಉಳಿಸಿಕೊಳ್ಳುವ ಪ್ರಯತ್ನಗಳಾಗ್ತಾ ಇದೆ. ಇದಕ್ಕೆ ಎಂಟ್ರಿ ಕೊಟ್ಟಿದ್ದು ಖುದ್ದು ರಾಜಾಹುಲಿ ಅಂತ ಕರೆಸಿಕೊಳ್ಳುವ ಯಡಿಯೂರಪ್ಪನವರು. ಸಿಎಂ ಭೇಟಿ ಬೆನ್ನಲ್ಲೇ ಬಿಜೆಪಿ ನಾಯಕರು ಕೂಡ ಅಲರ್ಟ್ ಆದರು. ಬಿಜೆಪಿಯಿಂದ ಅಂತರವನ್ನು ಕಾಯ್ದುಕೊಂಡಿರುವ ಶ್ರೀನಿವಾಸ್ ಪ್ರಸಾದ್ ಅವರ ಮನವೊಲಿಕೆ ಮಾಡುವ ಯತ್ನ ನಡೆದು ಹೋಯಿತು. ಇವತ್ತು ಶ್ರೀನಿವಾಸ್ ಪ್ರಸಾದ್ ಅವರ ನಿವಾಸಕ್ಕೆ ಯಡಿಯೂರಪ್ಪನವರೇ ಭೇಟಿ ಕೊಟ್ಟರು, ಅವರ ಆರೋಗ್ಯವನ್ನು ವಿಚಾರಿಸಿದ್ರು, ಮೋದಿ ಸಮಾವೇಶಕ್ಕೆ ಬನ್ನಿ ಅನ್ನೋ ಆಹ್ವಾನವನ್ನು ನೀಡಿದ್ರು. ಈ ಸಂದರ್ಭದಲ್ಲಿ ಕಾಲಿಗೆ ಗಾಯ ಆಗಿದೆ, ಹೀಗಾಗಿ ಬರ್ಲಿಕ್ಕಾಗೋದಿಲ್ಲ ಅಂತ ಹೇಳಿ ಸಂಸದ ಶ್ರೀನಿವಾಸ್ ಪ್ರಸಾದ್ ಯಡಿಯೂರಪ್ಪನವರ ಆಹ್ವಾನವನ್ನು ನಯವಾಗಿ ತಿರಸ್ಕರಿಸಿದ್ರು. ಬನ್ನಿ, ನೀವು ಮಾತನಾಡದಿದ್ರು ಪರವಾಗಿಲ್ಲ, ಬಂದೊಂದು 5 ನಿಮಿಷ ಕೂತು ಹೋಗಿ ಅಂತ ಹೇಳಿ ಯಡಿಯೂರಪ್ಪನವರು ಎಷ್ಟೇ ಹೇಳಿದ್ರು ಕೂಡ ಸಮಾವೇಶಕ್ಕೆ ಬರೋಕ್ಕೆ ಸಾಧ್ಯವೇ ಇಲ್ಲ ಅನ್ನೋದನ್ನ ಬಹಳ ಕ್ಲಿಯರ್ ಕಟ್ ಆಗಿ ಶ್ರೀನಿವಾಸ್ ಪ್ರಸಾದ್ ಅವರು ತಿಳಿಸಿದ್ರು. ಆ ಮೂಲಕ ಬಿಜೆಪಿ ಜೊತೆಗೆ ನನ್ನ ಸಂಬಂಧ ಬಹುತೇಕ ಮುಗಿದು ಹೋಯಿತು ಅನ್ನೋ ಸಂದೇಶವನ್ನ ಕೂಡ ರವಾನೆ ಮಾಡಿದಂತಿದೆ. ಮುಂದಿನ ಸುದ್ದಿ ಕಡೆ ಗಮನ ಕೊಡೋಣ. ಇವತ್ತು ಮತ್ತೊಂದು ಪ್ರಮುಖ ಸುದ್ದಿ ಅಂತಂದ್ರೆ ಬಿಜೆಪಿ ಪಾಳೆಯ ಲೋಕಸಭಾ ಚುನಾವಣೆಗೆ ತನ್ನ ಪಕ್ಷದ ಪ್ರಣಾಳಿಕೆಯನ್ನ ಬಿಡುಗಡೆಗೊಳಿಸಿದೆ. ಪ್ರಧಾನಿ